ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಇಡೀ ಗ್ರಾಮಕ್ಕೆ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಇಲಾಖೆ ಅಧಿಕಾರಿಗಳು. ಚಿಕ್ಕಬಳ್ಳಾಪುರದ ವರದಹಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರ ಕಂಡುಬಂದ ಹಿನ್ನೆಲೆ ಇಡೀ ಗ್ರಾಮಕ್ಕೆ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ. ಗ್ರಾಮದ ಮನೆ ಮನೆಗೂ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲೂ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹಕ್ಕಿ ಜ್ವರ ಪತ್ತೆಯಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿ ಗ್ರಾಮದಲ್ಲಿ ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ತಾ ಇದ್ದಾರೆ, ಅಲರ್ಟ್ ಆಗಿದ್ದಾರೆ. ನೋಡ್ತಾ ಇರ್ಬೋದು, ನಾವೀಗ ವರದಹಳ್ಳಿ ಗ್ರಾಮದಲ್ಲಿರುವಂಥ ಒಂದು ಪ್ರಮುಖ ಎಂಟ್ರೆನ್ಸ್ ಅಂದರೆ ಹಕ್ಕಿ ಜ್ವರ ತಪಾಸಣಾ ಕೇಂದ್ರ ಅಂತ ಇಲ್ಲಿ ಒಂದು ಸೆಂಟ್ರನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ತಾರೆ ಪ್ರತಿಯೊಂದು ವಾಹನ ತಪಾಸಣೆಯನ್ನು ಕೂಡ ಪೊಲೀಸರು ಮತ್ತೆ ಮಾಡ್ತಾ ಇರೋದಂದರೆ ಅನಗತ್ಯವಾಗಿ ಯಾರೂ ಕೂಡ ಬೇರೆ ಕಡೆ ಹೋಗೋವಾಗಿಲ್ಲ. ಈ ಗ್ರಾಮದಿಂದ ಈಗಾಗಲೇ ಹಕ್ಕಿ ಜ್ವರ ಪತ್ತೆಯಾಗಿರುವ ಹಿನ್ನೆಲೆ ಸಾಕಷ್ಟು ನಿಗಾ ವಹಿಸ್ತಾ ಇದ್ದಾರೆ. ಏನು ಈ ಒಂದು ಗ್ರಾಮದ ಸುತ್ತಮುತ್ತ 1 ಕಿಲೋಮೀಟರ್ನಷ್ಟು ಕಂಟೈನ್ಮೆಂಟ್ ಝೋನ್ ಆಗಿ ಮಾಡಿದ್ದಾರೆ. 1 ಕಿಲೋಮೀಟರ್ ಸುತ್ತಮುತ್ತ ಎಲ್ಲೂ ಯಾರೂ ಓಡಾಡಾಗಿಲ್ಲ. ಜೊತೆಗೆ ಇಲ್ಲಿನ ಒಂದು ಕೋಳಿಗಳನ್ನು ಬೇರೆ ಕಡೆ ವರ್ಗಾಯಿಸುವಂತಿಲ್ಲ, ಯಾರಿಗೂ ಮಾರಾಟ ಮಾಡಬಾರ್ದು. ಪ್ರಾಣಿ ಪಕ್ಷಿಗಳಾಗಿರ್ಬೋದು ಇವ್ಯಾವನ್ನು ಕೂಡ ಈ ಗ್ರಾಮದಿಂದ ಬೇರೆ ಕಡೆ ತೆಗೆದುಕೊಂಡು ಹೋಗಂಗಿಲ್ಲ. ಜೊತೆಗೆ ಈ ಗ್ರಾಮಕ್ಕೂ ತೆಗೆದುಕೊಂಡು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಒಂದು ವಾಹನ ತಪಾಸಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಚೆಕ್ ಪೋಸ್ಟನ್ನು ಕೂಡ ಮಾಡ್ತಾರೆ. ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪಶುವೈದ್ಯ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ನಿಗಾ ವಹಿಸಿ ಸಾಕಷ್ಟು ಗ್ರಾಮದಲ್ಲಿ ಮಾಡ್ತಾ ಇದ್ದಾರೆ. ಬನ್ನಿ, ಒಂದು ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ನಿಮ್ಮೂರಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ. ಸೊ ಈ ಅಧಿಕಾರಿಗಳೆಲ್ಲ ಬಂದು ಚೆಕ್ ಪೋಸ್ಟ್ ಮಾಡಿದ್ದಾರೆ. ಸೊ ಯಾವ ರೀತಿ ನಿಮಗೆ ನಿಗಾ ವಹಿಸ್ತಾ ಇದ್ದಾರೆ ಸರ್? ನಿನ್ನೆಯಿಂದ ಬೆಳಗ್ಗೆಯಿಂದ ಅಧಿಕಾರಿಗಳೆಲ್ಲ ಪಾಪ ನಮಗೆ ಗೊತ್ತೇ ಇಲ್ಲ, 2-3 ದಿನದಿಂದ 15 ಕೋಳಿ ಒಂದೇ ನೈಟ್ 3 ಗಂಟೆ ರಾತ್ರಿಯಲ್ಲಿ ಬಿದ್ದೋಗಿದ ತಕ್ಷಣ ಜನ ಕಕ್ಕ ಬೀಳಾಗಿ ಏನೋ ವಿಷ ಹಾಕಿದಾರೆ, ಬೇರೆ ಪಾಯ್ಸನ್ ಅಂತ ಹೇಳಿದರು. ಅದು ನೋಡಿದ್ರೆ ನಿನ್ನೆ ಬೆಳಗ್ಗೆ ಅಧಿಕಾರಿಗಳು ಬಂದಾಗೆ ನಮಗೆ ಮಾಹಿತಿ ಗೊತ್ತಾಗಿತ್ತು. ಅವಾಗಿನಿಂದ ಭಾರಿ ಜನ ಕಕ್ಕ ಬೇಕಾಗ್ಬಿಟ್ಟಿದ್ದಾರೆ ಸರ್. ಅಂದರೆ ಈಗ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ, ಜೊತೆಗೆ ಚೆಕ್ ಪೋಸ್ಟ್ ಮಾಡ್ತಾ ಇದ್ದಾರೆ. ಈ ಕೋಳಿಗಳನ್ನೆಲ್ಲ ತಗೊಂಡೋಗ್ಬಾರ್ದು, ಯಾವ ರೀತಿ ಅವೇರ್ನೆಸ್ ಕೊಡ್ತಿದ್ದಾರೆ ಸರ್? ಎಲ್ಲ ಒಳ್ಳೆ ಭಯ ಬಿದ್ದು ಅವರೇ ಎತ್ಕೊಂಡೋಗಿ ಶೆಲ್ಟರ್ ಮಾಡ್ತಾ ಇದ್ದಾರೆ ಸರ್. ಕೋಳಿಗಳು ಅಧಿಕಾರಿಗಳಿಗೆ ಅವರೇ ಎತ್ಕೊಂಡು ಇದು ಮಾಡ್ತಾರೆ. ಬೇರೆ ಊರಿಗೆ ಒಂದು ಕೋಳಿ ಕೊಡ್ತಾ ಇಲ್ಲ. ನಮಗಾದಂಗೆ ತೊಂದರೆ ಇನ್ನೊಬ್ರಿಗೆ ಆಗಬಾರ್ದು ಅಂದ್ಬಿಟ್ಟು ಸ್ಯಾನಿಟೈಸರ್ಸು ದಿನಕ್ಕೆ 3 ಸರಿ ಹೊಡಿತಾ ಇದ್ದಾರೆ. ಬೆಳಗ್ಗೆ 1 ಸರಿ, ಮಧ್ಯಾಹ್ನ 1 ಸರಿ, ಸಾಯಂಕಾಲ 1 ಸರಿ. ಚರಂಡಿಗಳಿಗೆಲ್ಲ ಬ್ಲೀಚಿಂಗ್ ಆಗ್ತಾ ಇದ್ದಾರೆ. ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ ಸರ್ ಅಧಿಕಾರಿಗಳು, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದಿಷ್ಟು ಗ್ರಾಮಸ್ಥರು ಹೇಳ್ತಾರಂತಂದರೆ ವರದಹಳ್ಳಿ ಗ್ರಾಮದಲ್ಲಿ ಏನು ಅನಗತ್ಯವಾಗಿ ಯಾರು ಓಡಾಡಬಾರ್ದು. ಜೊತೆಗೆ ಈ ಒಂದು ಗ್ರಾಮದಿಂದ ಏನು ಹೊರಗಡೆ ಕೋಳಿಗಳಾಗಿರೋದು, ಪ್ರಾಣಿ ಪಕ್ಷಿನ ತಗೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಬರ್ಡ್ ಫ್ಲೂ ಚೆಕ್ ಪೋಸ್ಟ್ ಅಂತ ಹಾಕಿರುವಂಥದ್ದು. ಇದು ವರದಹಳ್ಳಿ ಗ್ರಾಮದಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯಗಳು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.